ನಿಮ್ಮಿಂದ ತಾನೇ ನಾವು ಬಂದಿದ್ದು. ನೀವು ಹೆಂಗೆ ಮಾಡ್ತೀರೋ ಹಂಗೆ ಮಾಡೋದು ನಾವು. ಅಮ್ಮ ಓ ಅಮ್ಮ ಮಾ ಅಮ್ಮ ಮಾ ಮಾ ಯಾಕೆ ಆಹಾ ಏನು ಚೆನ್ನಾಗೈತೆ, ನೋಡೋದಕ್ಕೆ ಸಕ್ಕದಾಗೈತೆ ಚಿಕನ್ ಬಾಬ್. ಸೊ ನಿಮಗೆ ನಾನೊಂದು ಇನ್ಸೈಡ್ ಒಂದು ಕತೆ ಹೇಳ್ತೀನಿ. ನಾನು ಅಂತ ದೊಡ್ಡ ತಪ್ಪು ಮಾಡಿ ಬಂದಿದ್ದೀನಿ ಅಂತ ಅಂದಾಗೂ ಕೂಡ ಸುಬ್ಬಿ ಅಂತ ಹೆಸರು ಹೆಂಗ್ ಬಂತು ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ನೀನು ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿರ್ತೀನಿ. ವಾಯ್ಸ್ ಸ್ವಲ್ಪ ಸ್ವಲ್ಪ ಚೆನ್ನಾಗಿಲ್ಲ. ನಾನು ಮಲ್ಕೋತೀನಿ, ನಿದ್ದೆ ಗೊತ್ತಾಯ್ತು. ಅಸಹ್ಯವಾಗಿ ಅಕ್ಷಿ ಮಾಡ್ತೀಯ, ಮಲ್ಗಕ್ಕೆ ಬಿಡೋಣ ಅಂತ. ಅಪ್ಪು ಪ್ರಭಾ ಏನಕ್ಕೆ ಹಿಂಗಾಡ್ತಾ ಇದೆಯಾ ಅಪ್ಪು? ಏನು ನಿದ್ದೆ ಮಾಡ್ಬೇಕಪ್ಪು ನೀನು? ನಾಳೆ ನಾಮಕರಣ ಐತೆ ಕಣಪ್ಪು. ಹೊಡೆದವ್ರು ಆ ಮಗನ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಗ್ಬೇಕಂತೆ. ಈ ಮಗ ಕೈ ಬಿಡ್ತಾ ಇಲ್ಲ. ಒಂಚೂರು ಅರ್ಥ ಆಗಲ್ವಾ ಅಪ್ಪು ನಿನಗೆ? ಎದ್ದು ನಾವು ಇರೋದು ನಾಳೆ, ಹೋಗಮ್ಮ. ನಾಳೆ ತಾನೆ, ನಾಳೆ ನಾಮಕರಣ. ಮಾಡಬೇಡ, ಅದು ಮಾಡಬೇಡ. ನಾಳೆ ತಾನೇ ನೋಡೋಣ ಮಾಡೋಣ ಅನ್ನಬಾರ್ದು. ಅಮ್ಮ ಸ್ವಲ್ಪ ತಲೆ ನೋವ್ತೈತೆ, ತಲೆ ಹೊತ್ತಮ್ಮ ಪ್ಲೀಸ್ ಮಾ. ಏನಕ್ಕೆ ತರ ನೋಡ್ತದ ನಿನ್ಗೆ? ಮಾಮ ಪ್ಲೀಸ್ ಮಾ. ಅಮ್ಮ ನಮ್ಮ ನಾನಿಂಗೆ ಗೊತ್ತಲ್ವೇ ನಮ್ಮ ಕಾಲೊತ್ತು ಅಂದಾಗ. ನೀನು ಓದ್ತೀಯ ಅಂತ ನಾನು ಓದ್ಬೇಕಾ? ಅಮ್ಮ ಹಂಗೆ ಅಲ್ವೇನಮ್ಮ ಜೀವನ ಅಂದರೆ. ಯಾವುದು ಮಾಡಮ್ಮ ಪ್ಲೀಸ್. ಯಾಕೆ ಬಡ್ದ ಅಂದ್ರೆ ಮಕ್ಕಳ ಮೇಲಿಕೆ ತಲೆ ಹೊತ್ತಮ್ಮ, ತಲೆ ನೋವ್ತೈತೆ. ಎದ್ದೇಳು. ಮಗ ತಲೆ ನೋವ್ತವನೆ, ತಲೆ ನೋವ್ತೈತೆ. ಏನಕ್ಕೆ ತಲೆನೋವು ಹೇಳು? ತಲೆ ನೋವ್ತೈತೆ ಗೊತ್ತಿಲ್ಲ ತಲೆನೋಯಲ್ಲ ಮಮ್ಮಿ. ಅವಳು ಬಿಟ್ಬಿಟ್ಟು ಹೊಟ್ಟೋದ್ಲು ಮಮ್ಮಿ. ಯಾವಳು? ಅವ್ವ ಯಾವ ಯಾವ ಮಮ್ಮಿ ಯಾವ ಬಿಟ್ಬಿಟ್ಟದ್ಲು? ಫಸ್ಟ್ ಇದನ್ನ ಮುಗಿಸು, ಆಮೇಲೆ ಅದನ್ನ ಮುಗಿಸವಂತೆ. ಅಯ್ಯೋ ಇದನ್ನ ಅವಾಗಲಿಂದ ಮುಗಿಸ್ತಾನೆ ಇದ್ದೀನಿ. ನನ್ನ ಜೀವನದ ಬಗ್ಗೆ ಯಾವಾಗ ಕಾನ್ಸಂಟ್ರೇಟ್. ಮಮ್ಮಿ ಎದ್ದು ಬಾರಲೆ, ಕೆಲಸ ಐತೆ, ಅಂಗಡಿಗೆ ಹೋಗ್ಬೇಕು, ಬಾರಲೆ. ಹೋಗಮ್ಮ. ಸ್ವಲ್ಪ ತಲೆ ಆಯ್ತಲ್ಲ, ಒತ್ತಲ್ವ ಈಗ. ಜವಾಬ್ದಾರಿ ಬಿಟ್ಬಿಟ್ಟು ಓಡೋಗ್ಬಾರ್ದಪ್ಪು. ಡಬಲ್ ಜವಾಬ್ದಾರಿ ಬಂದ್ಬಿಡ್ತದೆ. ಯಾವಾಗಲೂ ಅಷ್ಟೇ, ನಾವು ಮನುಷ್ಯರಾಗಿ ಬಿಟ್ಟಿದ ಮೇಲೆ ನಮ್ಮ ಕರ್ತವ್ಯ ಏನಿದೆ ಅದಕ್ಕೆ ಮೋಸ ಮಾಡಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡ್ಬಿಡ್ಬೇಕು. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತೆಲ್ಲ ಕಾಯಬಾರ್ದು. ನಮ್ಮ ಕರ್ಮ ನಾವು ಕಳ್ಕೊಂಡ್ಬಿಡ್ಬೇಕು. ಅರ್ಥ ಆಯ್ತಾ? ಪೆಂಡಿಂಗ್ ಮಡಿಕೋಬಾರ್ದು. ಹಂಗೆ ಅನ್ಕೊಂಡು ಮಾಡೋಕ್ಕಾಯ್ತದೇನಮ್ಮ? ಹೌದು, ನಿನ್ನ ಮಗನಾಗಿ ನಿನ್ನ ಕೆಲಸ, ನಿನ್ನ ಕರ್ತವ್ಯ ಏನಿದೆ ಅದನ್ನು ಫಸ್ಟ್ ಮಾಡು. ಆಮೇಲೆ ಮಿಕ್ಕಿದೆಲ್ಲ ನಿನ್ನ ಹಿಂದೆ ವಾಪಸ್ ನೆಟ್ಟನೆವಾಗೆ ಬರ್ತದೆ. ಫಸ್ಟ್ ಮಾಡೋದನ್ನ ಮಾಡು. ಅರ್ಥ ಆಯ್ತಾ? ಅದನ್ನೇ ತಾನೇ ವಯಸ್ಸು ಕರೆಕ್ಟಾಗಿ 24 ವರ್ಷಕ್ಕೆ ಲವ್ ಮಾಡಬೇಕು. ನಾನು ನೋಡ್ತಾ ಇದ್ದೀನಿ ಹುಡುಗಿನ, ಅದರ ಹುಡುಗಿನ, ಚೆನ್ನಾಗಿರೋ ಹುಡುಗಿನ. ಏನು ಲವ್ ಮಾಡೋದು? ಲವ್ ಫಸ್ಟು ದುಡ್ದು ನೆಟ್ಟನೆವಾಗಿ ನಿಂತ್ಕೋ. ಮನೆಗೆ ರೇಷನ್ ತಂದು ಹಾಕೋದು, ಲೈಟ್ ಬಿಲ್ ಕಟ್ಟೋದು, ವಾಟರ್ ಬಿಲ್ ಕಟ್ಟೋದು, ಬಾಡಿಗೆ ಕಟ್ಟೋದು ಎಲ್ಲ ಕರೆಕ್ಟಾಗಿ ಮಾಡು. ಆಮೇಲೆ ಲವ್ ಮಾಡು. ಅಲ್ಲ ಅಮ್ಮ, ಲವ್ ಮಾಡಿದವಳಿಗೆ ಏನು ತಂದಾಗ್ತೀಯಾ? ಎಲ್ಲ ಕರೆಕ್ಟಾಗಿದ್ರೆ ಲವ್ ಮಾಡ್ದವಳು ಇರೋದು. ಇಲ್ಲ ಹೋಯ್ತಾಳೆ ಅವಳು ಹೋಗಲ್ಲ ಅಂದ್ಬಿಟ್ಟು. ಚಿನ್ನಿ ನನ್ನ ಜೀವ ಚಿನ್ನಿ, ನೀನು ಬಿಟ್ಟು ನಾ ಇರ್ತೀನ ಅಮ್ಮ. ನೀನು ಬಿಟ್ಟಿರೋದು ಬಿಡೋದು ಆಮೇಲೆ ನೋಡೋಣ. ಕರ್ತವ್ಯಗಳನ್ನ ನೀಸು. ಇದು ಬೆಳಗ್ಗೆಯಿಂದ ತಲೆ ತಿಂತ ಇದೆಯಾ? ಕರ್ತವ್ಯ ಕರ್ತವ್ಯ ಮಾಡ್ತಾ ಇದ್ದೀನಲ್ಲ ನಾನು. ಹೇಳ್ಸ್ಕೊಂಡು ಮಾಡ್ಬೇಡ ಕಣಪ್ಪು. ನೀನು ಹೇಳ್ದೆ ಮಾಡೋದು ಯಾವಾಗಪ್ಪು? ನೀನು ಹೇಳ್ದೆ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ ಮಗನೇ. ಆಂಟಿ ಆಂಟಿ ವಹಿಸ್ಕೊಂಡವ್ರೆ ಕಣಪ್ಪು. ಆಂಟಿ ಏನಿದು? ಆಂಟಿನೇ ಹಾಲು ತರಕಾರಿ ನೀರು ಎಲ್ಲ ತಗೋಬತ್ತವ್ರೆ. ಎಲ್ಲ ನಿನ್ನ ಮೈದನ್ನ ದಪ್ಪ ಮಾಡ್ಕೋ. ಸಾರಿ ಆಂಟಿ, ಸಾರಿ ಆಂಟಿ. ಆಂಟಿ 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 ನನಗೆ ದೇವರಾಗೋದ್ರು. ಅವ್ರು ನನ್ ಟೆನ್ಷನ್ ನೋಡಕ್ ಆಗ್ದಿರ ಪಾಪ ಮಾಡ್ತಾರೆ. ಅದನ್ನೇ ಹೇಳೋದು, ನಮ್ಮ ಕರ್ತವ್ಯಗಳನ್ನ ನಾವು ಎದ್ದು ಮಾಡ್ಬೇಕಪ್ಪು. ಹಿಂದೆಗಡೆ ಓಡೋಗ್ಬಾರ್ದು ಅಂತ ಹೇಳೋದು. ಯಾರೋ ಮಾಡ್ಕೊತಾರೆ ಹೋಗಪ್ಪ ಅಂತ ಹಂಗೆ ಓಡೋಗ್ಬಾರ್ದು. ಏಯ್ ಹೋಯ್ತಾರ ರೂಮಿಂದ ಆಚೆ ಬೀಳ್ತಾ ಇರ್ತಾವಿಲ್ಲ ಅಂದ್ರೆ. ಸೌಂಡ್ ಹುಚ್ಚು ಸ್ವರದಲ್ಲಿ ಯಾವತ್ತೂ ಅಷ್ಟೇ. ತಾಯಿಗೆ ಮಾತಾಡ್ಬೇಡ, ನೀಚು ಸ್ವರದಲ್ಲಿ ಮಾತಾಡು. ನೀಚು ಸ್ವರದಲ್ಲಿ ಎಲ್ಲಿಂದ ಮಾತಾಡ್ಲಿ? ನೀಚು ಸ್ವರದಲ್ಲಿ ಮಾತಾಡು. ಅಂದ್ರೆ ಕೆಳಗಡೆಯಿಂದ ಮಾತಾಡು. ಏ ಅಂತ ಅಂದ್ರೆ ಅಲ್ಲ, ಈಗ ಮನುಷ್ಯ ಹಂಗ್ ಮಾತಾಡ್ಬೇಡ.
ಅಮ್ಮ ಬಾಯ್ ಬಾಯ್ ಗುಡ್ ನೈಟ್. ನೀನೇನಾರ ನಿದ್ದೆ ಮಾಡ್ದ್ಯೋ 4 ಬಕ್ಕೆ ಟೀ ತಗೊಂಬಂದು ಎಷ್ಟಿಲ್ಲ ಅಂತಂದ್ರೆ ಏ ನಾನು ಪುಟ್ಮದೇನ ಮಗಳೇ ಅಲ್ಲ. ಗುಡ್ ನೈಟ್. ಹೌದಾ? ನಾನು ಒಂದು ತೊಟ್ಟು ನೀರು ಬಿಡಬೇಕು ಪ್ರಭಾ. ಮಮ್ಮಿ ನನಗೆ ದೇವರನೇ ಆಗಲ್ಲ ಮಮ್ಮಿ. ಅಮ್ಮ 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 ದಯವಿಟ್ಟು ಅಮ್ಮ ಅಮ್ಮ ಎದ್ದೇಳ್ತೀನಿ ಅಮ್ಮ. ಸುಸ್ತಾಗೈತಮ್ಮ. ಲೇಟಾಗಿ ಮಲ್ಕೊಂಡಿದ್ದೇನೆ ರಾತ್ರಿ. ಅಮ್ಮ ಎಸಿದ್ರೆ ನನ್ನ ಮೇಲೆ ಆಣೆ. ಅಮ್ಮ 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 ಎದ್ದೇಳ್ಮೇಲೆ ಅಮ್ಮ ಇದು ಮಕ್ಕಕ್ಕೆ ಅಮ್ಮ ಬೇಡ ಮೂಗ್ಗೆ ಉಳ್ಬಿಡ್ತೀನಿ. ಎದ್ದೇಳ್ಮೇಲೆ ಅಮ್ಮ ಬೇಡ ಮೊಬೈಲ್ ಐತೆ. ಅಮ್ಮ ಎದ್ದು ಕೂತ್ಕೋ. ಯುವರ್ ಮದರ್. ಅಮ್ಮ ಅಮ್ಮ ಓ ಅಮ್ಮ ಮಾ ಟೈಮ್ ಆಗೋಗಿ 3 ದಿನ ಕಂಟಿನ್ಯೂಸ್ ಆಗಿ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ. ಈ 4 ದಿನ ಲೇಟಾಗಿ ಹೋದರೆ ನನ್ನನ್ನು ಈ ಆಫೀಸ್ ಕ್ಯಾಬಲ್ಲಿ ಕಳಿಸ್ತಾರೆ. 10 ಗಂಟೆಗೆ ಬರ್ತಾರೆ, ನೀನು ರೆಡಿ ಆಗು ಅಂತ ಅಂದ್ಬಿಟ್ರು ನಮ್ಮ ಮ್ಯಾನೇಜರು. ಸೊ ಅದಕ್ಕಿಲ್ಲ ಸರ್ ನಾವು ಓನ್ ಟ್ರಾನ್ಸ್ಪೋರ್ಟಲ್ಲಿ ಹೋದರೆ ಪೆಟ್ರೋಲ್ ಅಲಯನ್ಸ್ ಕೊಡ್ತಾರೆ, ಟ್ರಾವೆಲ್ ಅಲಯನ್ಸ್. ಅದಕ್ಕೆ ಓನ್ ಟ್ರಾನ್ಸ್ಪೋರ್ಟಲ್ಲಿ ಹೋಗೋದು ನಾವು. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಈಗ ಮೊದಲನೆಯ ಬ್ರೇಕನ್ನು ತಗೊಳ್ಳುತ್ತಿದ್ದೇನೆ. ಸೊ ಹೋಗಿದ ತಕ್ಷಣ ಒಳ್ಳೆ ಸೇಲ್ ಮಾಡಿದೆ ಇವತ್ತು. ಸ್ವಲ್ಪ ಖುಷಿ ಆಗ್ತಿದೆ. ಒಳ್ಳೆ ಇವತ್ತು ಆಫೀಸ್ಗೂ ಕೂಡ ಬೇಗ ಹೋದೆ. ಬಾ ಅಂತ ಫಾಸ್ಟಾಗಿ ಬಂದು ಆಫೀಸ್ ರೀಚ್ ಆದೆ ಆನ್ ಟೈಮು. ಸೊ ಒಳ್ಳೆ ಸೇಲ್ ಮಾಡಿರೋದಕ್ಕೆ ತುಂಬ ಖುಷಿ ಇದೆ. ಸೊ ಈಗ ಹೋಗಿ ಲೆಟ್ಸ್ ಗೋ. ಸೊ ಈಗ ಲಂಚ್ ಬ್ರೇಕ್ ತಗೊಂಡೆ. ಸೊ ಸೇಲ್ಸ್ ಚೆನ್ನಾಗಿ ಆಗ್ತಾಯಿತ್ತಲ್ವಾ, ಸೊ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗಲ್ಲಿ ಬಂತು, ಅದಾದಮೇಲೆ ಬಂತು. ಬಟ್ ಆದರೂ ಪರವಾಗಿಲ್ಲ, ಇವತ್ತು ಸ್ವಲ್ಪ ಕೆಲಸದ ಇದರಲ್ಲಿ ಒಳ್ಳೊಳ್ಳೆ ಸೇಲ್ಸ್ ಮಾಡಿದ್ವಿ. ಸೊ ಈಗ ಬ್ರೇಕ್ ತೊಗೊಂಡಿದ್ದೀನಿ. ಹೋಗ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಅಪಾರ್ಟ್ಮೆಂಟ್ ಹೆಂಗೈತೆ ನೋಡ್ರಿ. ಸೊ ನನ್ನ ಫ್ರೆಂಡು ಐರ್ಲ್ಯಾಂಡಿಂದ ಬಂದಿದ್ದಾನೆ. ಸೊ ಅವನಿಗೆ ಸೆಂಡ್ ಆಫ್ ಪಾರ್ಟಿ ಮಾಡ್ತಿದ್ದೀವಿ. ಸೊ ಅದಕ್ಕೆ ಎಲ್ಲ ನನ್ನ ಫ್ರೆಂಡ್ ಮನೇಲಿ ಮೀಟಪ್ ಆಗಿದ್ದೀವಿ. ಸೊ ಕರೆದ್ರು, ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ನನಗೆ ಅಪಾರ್ಟ್ಮೆಂಟಲ್ಲಿ ಇರೋದಂದರೆ ತುಂಬ ಇಷ್ಟ ಕಣ್ರಿ. ಎಷ್ಟು ಇಷ್ಟ ಅಂದರೆ ಅಷ್ಟು ಇಷ್ಟ ಅಲ್ಲ, ತುಂಬ ಅಂದರೆ ತುಂಬ ಇಷ್ಟ. ಆ ಕಮರ್ಷಿಯಲ್ ಆಗಿರೋದು. ನಮ್ಮಮ್ಮಂಗೆ ಸ್ವಂತ ಮನೆ ಇರಬೇಕು. ಮನೆ ಒಂದೇ ಮನೆಯಲ್ಲಿ. ನನಗೆ ಈ ಥರ ಅಪಾರ್ಟ್ಮೆಂಟಲ್ಲಿ ಕಮರ್ಷಿಯಲ್ ಆಗಿರೋದು ಸಾಕಾದ ಇಷ್ಟ. ಎಷ್ಟು ಫೆಸಿಲಿಟೀಸ್ ಇರುತ್ತೆ, ಸೊ ಆ ಥರ ಇಷ್ಟ. ಬಟ್ ನಮ್ಮ ಅಮ್ಮಂಗೆ ಆ ಥರ ಇಷ್ಟ ಇಲ್ಲ. ಸೊ ಮನೆಗೆ ಬಂದುಬಿಟ್ಟು ನೋಡಿದೆ ನಮ್ಮಮ್ಮ ಏನು ಮಾಡವ್ರೆ ಅಂತ. ಎಲ್ಲೈತೆ ಅಲ್ಲೈತೆ. ಸೊ ನಮ್ಮ ಬಾವ ಊಟ ಮಾಡ್ತಾವ್ರೆ. ನನ್ನ ಗೆಳೆಯ ಅಚ್ಚು ಕೂಡ ಊಟ ಮಾಡ್ತಿದ್ದಾನೆ. ಆಹಾ ಏನು ಚೆನ್ನಾಗೈತೆ ನೋಡೋದಕ್ಕೆ ಸಕ್ಕದಾಗೈತೆ ಚಿಕನ್. ಬಾವ ಹೇಗಿದೆ ಬಾವ? ಬಾನಂತ ಚಿಕನ್. ಅಚ್ಚು ಹೇಗಿದೆ? ನಾನು ಇದ್ರು ಯಾವಾಗಲೂ ಹೇಳ್ತೀನಿ ಅಣ್ಣಂಗೆ, ಅತ್ತೆ ಒನ್ ಆಫ್ ದ ಬೆಸ್ಟ್ ಕುಕ್ ಐ ಹ್ಯಾವ್ ಸೀನ್. ಸೊ ನಿಮಗೆ ನಾನೊಂದು ಇನ್ಸೈಡ್ ಒಂದು ಕತೆ ಹೇಳ್ತೀನಿ, ಓಕೆನಾ? ಏನು ಕತೆ ಅಂದರೆ, ಆ ಕತೆ ಏ ಮಮ್ಮಿ ಯಾಕೋ ಯಾವಾಗಲೂ ಹೊಡೆದೇ ಮಾತಾಡಿಸ್ತೀಯ? ಸಾರಿ ಮಮ್ಮಿ, ಸಾರಿ. ಏಟಾಯ್ತು ನಾನು ಅನಂತರ ಮತ್ತೆ. ಸೊ 7 ದಿನದ ಮುಂಚೆ ಏನಾಯಿತು, ಒಂದು ದಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಫುಲ್ ಖುಷಿಯಿಂದ. ಬಟ್ ಒಂದು ದಿನ ಆ ವ್ಲಾಗ್ ಸ್ಟಾರ್ಟ್ ಮಾಡಿ ಅದಾದಮೇಲೆ ಅದೇನೋ ನನಗೆ ಹಾಕೋದಕ್ಕೆ ಇದು ನಾನು ಕಂಟಿನ್ಯೂ ಮಾಡ್ತೀನಾ ಇಲ್ಲ ಫಸ್ಟು ಕನ್ಸಿಸ್ಟೆಂಟಾಗಿ ಇರ್ತೀನಾ ಅನ್ನೋದು ಒಂದು ಯಾವಾಗಲೂ ಇದರಲ್ಲಿತ್ತು. ಸ್ಟಾರ್ಟ್ ಮಾಡಿದ್ದು ಹಾಕ್ಬಿಟ್ಟು ಆಮೇಲೆ ಸುಮ್ಮನೆ, ಯಾಕಂದರೆ ಇವಾಗ ನಾನು ನಮ್ಮಮ್ಮ ವಿ ಆರ್ ಫೇಸ್ ಆಫ್ ಬಾವ ಮತ್ತು ಮೌಲ್ಯಕ್ಕ. ಸೊ ಅದು ಎಲ್ಲ ಅಫೆಕ್ಟ್ ಆಗಿಬಿಡುತ್ತೋ ಅನ್ನೋ ಒಂದೇ ಒಂದು ಭಯದಲ್ಲಿ ನಾನು ಇದು ಮಾಡಿಬಿಟ್ಟೆ. ನಿಜವಾಗ್ಲೂ ಕ್ರಿಕೆಟ್ ಆಡ್ತಾಯಿದ್ದೆ ನಾನು. ಕ್ರಿಕೆಟ್ ಆಡಬೇಕಾದ್ರೆ ನಮ್ಮ ಬಾವ ಫೋನ್ ಮಾಡಿದ್ರು. ನನಗೆ ಇನ್ನೇನು ಬ್ಯಾಟಿಂಗ್ ಆಡ್ತಾಯಿದ್ದೀನಿ, ನನ್ನ ಬಾವ ಫೋನ್ ಮಾಡ್ತವ್ರೆ ಅಂತ ಅಂದ್ರೆ ನಾನು ನನ್ನ ಫ್ರೆಂಡ್ ಹಂಗಂತ ಓಡ್ ಬಂದೆ. ಬಾವ ಹೇಳಿ ಬಾವ ಅಂತ. ನಮ್ಮ ಬಾವ ಇಷ್ಟೇ ಫೋನ್ ಮಾಡಿಬಿಟ್ಟು ನಾವು ಅದು ರೆಕಾರ್ಡ್ ಇದ್ದಿದ್ರೆ ಚೆನ್ನಾಗಿರೋದು ಆ್ಯಕ್ಚುಲಿ. ನಮ್ಮ ಬಾವ ನಾನು ನಿನಗೆ ಬೈತೀನಿ, ಇವಾಗ ಬೈಸ್ಕೊ. ಯಾವತ್ತೂ ನಮ್ಮ ಬಾವ ಇದ್ದೋವರೆಗೂ ನಾನು ಒಂದು ಸತಿನೂ ಕೂಡ ನಾನು ಎಷ್ಟೇ ದೊಡ್ಡ ತಪ್ಪು ಮಾಡಿರಲಿ, ಏನೇ ಮಾಡಿರಲಿ, ನಿಮ್ದು ಪ್ರ್ಯಾಂಕ್ ವೀಡಿಯೋದಲ್ಲೂ ನೋಡಿದ್ದೀರಾ ನೀವು. ನಾನು ಅಂತ ದೊಡ್ಡ ತಪ್ಪು ಮಾಡಿ ಬಂದಿದ್ದೀನಿ ಅಂತ ಅಂದಾಗೂ ಕೂಡ
ಹಾರ್ಡ್ ಡಿಸ್ಕ್ ಮಾಡಿರೋದು ಏನು ಹಾರ್ಡ್ ಡಿಸ್ಕು ಯಪ್ಪ ಒಂದು ಭಾವಂದು ನಾವು ಧ್ರುವ ತಾರೆ ಫಿಲಮ್ ಮಾಡಿದ್ದು ಹಾರ್ಡ್ ಡಿಸ್ಕ್ ಇರುತ್ತೆ ಅದು ಫಿಲಮ್ ಫುಲ್ಲು ಹಾರ್ಡ್ ಡಿಸ್ಕಲ್ಲಿ ಇರುತ್ತೆ ಅದು ನಮ್ಮ ಭಾವನ ಜೀವ, ಅದು ನಮ್ಮ ಭಾವನ ಕನಸು, ನಮ್ಮ ಭಾವನ ಪ್ರಾಣ ಅದು. ಅದು ನಮ್ಮಮ್ಮ ಬಂದು ಅವತ್ತು ಯಾವತ್ತೂ ನಮ್ಮಮ್ಮ ನಂಗೆ ಪೆಪ್ಸಿ ಜ್ಯೂಸೇ ಕೊಡಲ್ಲ, ಬಂದ್ಬಿಟ್ಟು ಅವತ್ತು ತಗೊಳ್ಳೋ ಪೆಪ್ಸಿ ಐತಿ ಪೆಪ್ಸಿ ಕುಡಿ ಅಂತ ಕೊಟ್ಬಿಟ್ಟವ್ರೆ. ನಾನು ಗೊತ್ತಲ್ಲ ಬೇಜವಾಬ್ದಾರಿ ನನ್ನ ಮಗ ಚಲ್ಬಿಟ್ಟಿದ್ದೀನಿ, ನನಗೆ ಗೊತ್ತೇ ಇಲ್ಲ. ಫುಲ್ ಹಾರ್ಡ್ ಡಿಸ್ಕ್ ಫುಲ್ಲು ಪೆಪ್ಸಿ. ಅದು ಪ್ರೋಮೋಲಾಗ್ಸಲ್ಲಿ ಹಾಕೋರೆ, ಬಾಬಾ ಬೇಕಾದ್ರೆ ನೋಡಿ ಆ ವಿಡಿಯೋ. ಈಗಲೂ ಈ ಕ್ಷಣದಲ್ಲೂ ಕೂಡ ನಮ್ಮ ಭಾವ ಇದುವರೆಗೂ ಆ ವಿಷಯದ ಬಗ್ಗೆ ನನ್ನ ಜೊತೆ ಮಾತಾಡಿಲ್ಲ. ದೇವ್ರ ಸತ್ವಾಗ್ಲು ನೀನು ಬೆಳಿಬೇಕು, ನೀನು ಚೆನ್ನಾಗಿ ಆಗಬೇಕು, ನಿನ್ನನ್ನು ಜನ ಇಷ್ಟಪಡ್ತಿದ್ದಾರೆ, ನೀನು ಮಾಡು ಅಂತ ನಿಜವಾಗ್ಲೂ ನಮ್ಮ ಭಾವ ನನಗೆ ಎಷ್ಟು ಮೋಟಿವೇಟ್ ಮಾಡಿದ್ರು ಅಂದರೆ, ನಾನು ಇಲ್ಲ ಆಯಿತು ನಾನು ಯಾರು ಹೇಳ್ತಾರೆ ಹೇಳ್ರಿ ಈ ಮನೆಗಳು ಆ ಟ್ಯಾಲೆಂಟ್ ಇದೆ ನಿನಗೆ, ಮಾಡು ಮಾಡು ಅಂತ ಇವತ್ತಲ್ಲ ಸುಮಾರು 1 ವರ್ಷ ಆಯ್ತೇನೋ ಅವ್ರು ಫೋರ್ಸ್ ಮಾಡಕ್ ಶುರು ಮಾಡಿ. ಈ ಅಯ್ಯೋ ಬೇಡ ಅಯ್ಯೋ ಬೇಡ ಅಯ್ಯೋ ಬೇಡಪ್ಪ 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 ಅಂತಾನೆ ಇದ್ದ. ಅವ್ರ ಕೊನೆಗೂ ಅವ್ರು ಹಠ ಬಿಡ್ಲಿಲ್ಲ, ಮಾಡೋವರೆಗೂ ಹಠ ಬಿಡ್ಲಿಲ್ಲ. ಇಂಥ ಭಾವನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಐ ಲವ್ ಮೈ ಬಾಬಾ, ಲವ್ ಯು ಬಾಬಾ. ಇಲ್ಲ ಹೌದು, ಏನ್ ಕೊಡ್ಸಿದ್ರಿ ಅವ್ನಿಗೆ? ದೇರನೇನೇ ಇಲ್ಲ. ಇಲ್ಲ ಅವ್ರ ಎದುರುಗಡೆ ಆ್ಯಕ್ಚುಲಿ ಹೇಳ್ಬಾರ್ದು, ಅದು ಇದು ಒಂಥರ ಇದು ನಂಗಾಗತ್ತೆ. ಆದರೆ ನಿಜವಾಗ್ಲೂ ಅವ್ರು ನಾವು ಚೆನ್ನಾಗಿರ್ಬೇಕು ಅನ್ನೋದು ಭಾಳ ಆಸೆ, ಅದರಲ್ಲೂ ನಾನು ಚೆನ್ನಾಗಿ. ಅಪ್ಪು ಸುಬ್ಬಿ ಅನ್ನೋದು ಇಟ್ಟಿರೋದು ನಮ್ಮ ಭಾವನೆ ಹೆಸರು. ನಾನು ಅದೇ ಹೆಸರನ್ನ ಹಂಗೆ ಇಟ್ಟೆ ನಾನು, ಯಾಕಂದರೆ ಜನ ಅಷ್ಟು ಇಷ್ಟಪಡ್ತಾರೆ ಆ ಹೆಸರು. ನಾನು ಅದಕ್ಕೆ ಸುಬ್ಬಿ ಅಂತಾನೆ ಹೆಸರು ಹೆಂಗೆ ಬಂತು ಅಂತ ಹೇಳ್ತೀನಿ. ನನಗೆ ಸುಬ್ಬಿ ಫಸ್ಟ್ ಪರಿಚಯ ಆದಾಗ ಕೈಗೆ ಸಿಗ್ತಿರ್ಲಿಲ್ಲ. ಅಂದರೆ ಈಗಲೂ ನನ್ನ ಹೆಂಡತಿ ಆಗಲಿ ನಮ್ಮ ಅತ್ತೆ ಆಗಲಿ ಏನಂದರೆ ಟ್ರಾವೆಲ್ ಫ್ರೀಕ್. ಯಾವ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲರೂ ಒಂಥರ ಒಂದು ಜಾಗ ನಿಂತ್ಕೊಳ್ಳೋದು ಅವರು. ನನಗೆ ನೋಡಿ 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 ಯಾಕೆ ಹಿಂಗೆ ಸುಭದ್ರ ಥರ ಹೇಳ್ತಾರೆ. ಮೌಲ್ಯ ಆಫೀಸಿಂಗ್ ನಾವು ಅತ್ತೆ ನಿಂಗೆ ಕರಿತೀನಿ, ಬೇಜಾರು ಮಾಡ್ಕೊಂಬೇಡ ಅಂತ ನಾವಿಬ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸುಬ್ಬಿ ಅಂತ ಕರಿತೀನಿ, ಏನಕ್ಕೆ ಕರಿ ಅಂತಂದ್ಬಿಟ್ಟು, ಯಾಕಂದರೆ ಅವ್ರು ನಿಂತ್ಕೊಳ್ಳಲ್ಲ, ಚುಂಗ್ ಅಂತ ಆಡ್ತಾರೆ ಅಂತಂದ್ಬಿಟ್ಟು. ಸರಿ ನಿಮ್ಮಿಷ್ಟ ನಿಮ್ಮ ಕಗರ್ ಕಳಿ ಅಂತಂದ್ಬಿಟ್ಟು ಕೊನೆಗೆ ಇವ್ರು ಎದುರುಗಡೆ ಸಿಕ್ಕಾಗ ಸುಬ್ಬಿ ಅಂದರೆ ಏನಿಲ್ಲ ಸುಬ್ಬಿ ಅಂತ ಕರಿಬೋದಾ, ನಿಮ್ಮಿಷ್ಟ ಮಗನೇ ಅವಾಗ ಶುರು ಮಾಡಿದ್ದು ಸುಬ್ಬಿ. ಟೈಮ್ ಈಗ 1:30. ನಮ್ಮ ಅಕ್ಕಂಗೇನೋ ಹೊಟ್ಟೆ ಹಸಿ ಅಂತ ಅಂತವಳೆ, ಸೊ ಅದಕ್ಕೇನಾರು ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಪಾಪ ಅವಳು ಬಾಣಂತಿ ಅಲ್ವಾ, ಅವಾಗವಾಗ ಹೊಟ್ಟೆ ಹಸಿಯುತ್ತೆ, ಸೊ ಅದಕ್ಕೆ ಹೋಗಿ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಲಾಸ್ಟಲ್ಲಿ ಯಾರೋ ಒಬ್ಬರು ಯಾವ ಹೋಟ್ಲು ತೆಗ್ದಿರಲಿಲ್ಲ, ಯಾರೋ ಹಿಂಗೆ ಮಾಡ್ತಾಯಿದ್ರು. ಹೋಗ್ಬಿಟ್ಟು ಅವ್ರ ಹತ್ರ 4 ಬನ್ನಿ ಇಸ್ಕೊಂಬಂದೆ. ನಮ್ಮ ಅಕ್ಕ ಕಾಲೊತ್ತವಳೆ, ನಮ್ಮಮ್ಮಂದು ಅಕ್ಕ ಹೋಟ್ಲು ಎಲ್ಲ ಮುಚ್ಚಿಬಿಟ್ಟಿತ್ತು ಮಮ್ಮಿ. ಎಲ್ಲೂ ಅವ್ನು ಯಾರೋ ಹಿಂಗೆ ಮಾಡ್ಕೊಂಡು ನಿಂತಿದ್ದ, ಸಿಕ್ತು ತಗೊಂಬಂದೆ. ಮಮ್ಮಿ ಹಾಲೈತೆ, ಕಾಯಿಸ್ಲಾ? ಗ್ಯಾಸ್ ಖಾಲಿ. ಹಾಂ ಸರಿ ಆಯಿತು. ಹಾಂ ಕರೆಂಟ್ ಸ್ಟವ್, ಹಾಂ ಕರೆಂಟ್ ಸ್ಟವ್ ಇರೋದಕ್ಕೆ ಸ್ವಲ್ಪ ಏನೋ ಇದಾಯಿತು. ವೆರಿ ಗುಡ್ ಅಲ್ಲ, ಆಲ್ಟರ್ನೇಟಿವ್, ಒಳ್ಳೆ ಆಲ್ಟರ್ನೇಟಿವ್ ಇದು. ನೋಡಿ ಎಂಥ ಟೈಮಲ್ಲಿ ಗ್ಯಾಸ್ ಖಾಲಿ ಆಗೋಯ್ತು. ಕಾಫಿ ಮಾಡಿಕೊಡ್ಲಾ? ನಾನು ಸಕಲಾಗಿ ಮಾಡ್ಕೊಡ್ತೀನಿ ಗೊತ್ತಲ್ಲ. ಕುಡಿತೀಯ? ಕಾಫಿ ಮಾಡಿಕೊಡ್ತೀನಿ. ಹೌದಾ? ತಿಂದ್ರೆ ಇದೊಂದು ಆಲ್ಟರ್ನೇಟಿವ್, ಅರ್ಜೆಂಟಾಗಿ ತಿನ್ಬೋದು, ಆದರೆ ಯಾವಾಗೂ ತಿನ್ನಬಾರ್ದು. ಹೌದಾ? ತಿನ್ನಬೇಡಿ. ಕಾಫಿ ಮಾಡೋದು ಹೆಂಗೆ? ಬನ್ನಿ ಹಿಂಗೆ ಮಾಡೋಣ. ಯೂಟ್ಯೂಬ್ ಇರೋದು ಎಂತಕ್ಕೆ? ಹಾಂ, ಕಾಫಿ ಮಾಡೋದು ಹೆಂಗೆ ಅಂತ ಕಲಿಯೋದಕ್ಕೆ. ಹಾಲು ಕುಕ್ಕರಲ್ಲಿ ಬಿಸಿ ಹೆಂಗಾಗುತ್ತೆ ಅಂತ ಗೊತ್ತಾಯ್ತಾ ಇಲ್ಲ ನನಗೆ.
ನಮ್ಮಮ್ಮ ಕೇಳಿದ್ರೆ ಕುಯ್ ಅಂತ ಕೇಳು ಅಂತಂದು ಕುಯ್ ಅಂತಾರ ಅಂತಲ್ಲ. ಸೊ ಅದಕ್ಕೆ ಅದ್ರ ಮೇಲ್ಗಡೆ ಏನಾದ್ರು ಮುಚ್ಚಿದ್ರೆ ಮಾತ್ರ ಅದು ಕುಯ್ ಅನ್ನುತ್ತೆ ಅಂತ ಅಂದರು. ಸೊ ಆ ಮುಚ್ಚಳ ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ ನನಗೆ. ಮಮ್ಮಿ ಯಾವ ಮುಚ್ಚಳ ಬೇಕಾದ್ರೆ ಹಾಕ್ಬೋತಾನೆ? ಎಲ್ಲೈತಿ? ಕಾಣುತ್ತಿಲ್ಲವಲ್ಲ. ಸೊ ಫೈನಲಿ ನಮ್ಮ ಅಕ್ಕಂಗೆ ಬಾದಾಮಿ ಹಾಕ್ಕೊಟ್ಟೆ. ಸೊ ನಮ್ಮ ಅಮ್ಮಂಗೆ ಈಗ ಕಾಫಿ ಸಕ್ಕದಾಗಿ ಬಂದೈತೆ ಕಾಫಿ. ನೋಡ್ರಿ ಕಲರ್ ನೋಡ್ರಿ, ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ, ಹೆವಿ ಬಿಸಿ. ಅದಕ್ಕೆ ಇಕ್ಲ ತಗೊಂಡು ಮಾಡ್ತಾಯಿದ್ದೀನಿ. ಸೊ ನಾನು ಏನಾರೋ ಒಂದು ಕೆಲಸ ಮಾಡಿದ್ರೆ ಅದು ಸ್ವಲ್ಪ ಗಲೀಜಾಗಿಬಿಡುತ್ತೆ, ಬೇಜಾರು ಮಾಡ್ಕೊಬೇಡಿ. ನಾನು ಕ್ಲೀನ್ ಮಾಡ್ತೀನಿ, ಆಮೇಲೆ ನಾನೇ ಕ್ಲೀನ್ ಮಾಡ್ತೀನಿ, ಓಕೆನಾ? ಮಮ್ಮಿ ಕಾಫಿ ಕುಡಿದ್ಬಿಟ್ಟು ಕಾಫಿ ಬಂದು ದೊಡ್ಡ ಲೋಟ ತುಂಬ ತಂದ್ಕೊಟ್ಟವನೇ. ಅಮ್ಮ ನೀನು ಲೋಡ್ ತೊಂಬತ್ತಲೇ ತೊಗೊಂಬ ಅಂತ ಅಂತಾನೆ. ಅಪ್ಪು ಇಷ್ಟೊಂದು ಕುಡಿತಾರೆ ಕಾಫಿ, ನೀನು ಕುಡಿಯೋಣ ಬಾ. ನೀನು ಕುಡಿಯೋಣ, ನಾನು ಕಾಫಿ ಕುಡಿಯಲ್ಲ ನಾನು. ಸರಿನಾ? ಮಾತ್ರ ಹೊಡಿತಾನೆ. ಅದೇ ಅಪ್ಪು ಎಣ್ಣೆ ತಲೆ ಯಾವಾಗಲೂ ಹಚ್ಕೋತೀನಲ್ಲ. ದೇವಸ್ಥಾನಕ್ಕೆ ಹಾಕ್ತಾರಲ್ಲ. ಹಾಂ ಕರೆಕ್ಟ್. ಇಷ್ಟೊಂದು ಕುಡಿಯೋಲ್ಲ. ನೀನು ಫಸ್ಟ್ ಕುಡಿದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳು. ಕುಡಿಯಮ್ಮ, ನಿಜ ಹೇಳು. ಚೆನ್ನಾಯ್ತೆ. ಆಯಿತು ಇರು. ಆಫ್ ಮಾಡಿದೆ, ಇವಾಗ ಹೇಳು. ಹಾಂ ಸೀರಿಯಸ್ ಆಗಿ ಹೇಳಮ್ಮ. ಹಾಸ್ಬಿಟ್ಟಿದ್ಯಾ? ಹಾಂ ಬಿಸಿ ಬಿಸಿ ಇರ್ಬೇಕಪ್ಪ, ಸುಟ್ಟು ಗಂಟ್ಲು ಹಂಗೆ. ಈ ಮಮ್ಮಿ ಚೆನ್ನಾಗೈತಾ ಮಮ್ಮಿ? ಚೆನ್ನಾಗಿ ತಿಂದಾಳೆ, ಚೆನ್ನಾಗಿ. ಕಾಫಿ ಚೆನ್ನಾಗೈತೆ, ಅಡುಗೆ ಮನೆಗೆ ಹೋಗ್ಬೇಡ, ಚೆನ್ನಾಗಿರಲ್ಲ. ಅಧ್ವಾನ ಮಾಡ್ಬಿಡ್ತಿದ್ಯಾ? ಅದು ಗೊತ್ತಲ್ವಾ, ನನ್ನ ಹೆಂಡತಿ ಪುಣ್ಯವಂತೆ ಅಲ್ವೇನಮ್ಮ? ಓ ಸಖತ್ ಪುಣ್ಯವಂತೆ. ನನ್ನನ್ನು ಬೈದೇ ಇದ್ರೆ ಸಾಕು. ನನ್ನನ್ನು ಬೈದೇ ಇದ್ರೆ ಬೈತಾರ, ಅದ್ರ ಪಕ್ಕ ನಮಗೆ ಏನು ಬೈದೇ ಇರೋ ಥರ ನೋಡ್ಕೋತೀನಿ ನಾನು. ನಾನೇ ಬಂದು ನಿಮ್ಮ ಹತ್ರ ಹೇಳಿದ್ರೆ ಹಿಂಗೆ ಮಾಡ್ತಾಳೆ ಕಣೆ ಅಂತ. ಯಾವತ್ತೂ ಹೇಳಬಾರ್ದು. ಹೌದಾಕ್ಕ? ಅದೇ ಬಿಲ್ಲಿ ಕೆಲಸ. ನೀನು ಯಾವತ್ತೂ ನಮ್ಮ ತಮ್ಮ ಆಗ್ತೀಯ. ಕರೆಕ್ಟ್. ಆದರೆ ನೀನು ಅದು ಏನಾಗುತ್ತೆ ಅಂದರೆ ಒಂದು ಸತಿ ಅದು ಅವ್ರ ಮೇಲೆ ಬಂದಿರೋದು ಹೋಗಲ್ಲ, ಪರ್ಮನೆಂಟಾಗಿ ಉಳ್ಕೊಂಡ್ಬಿಡು. ಸೊ ಏನೇ ಆದರೂ ನಾನು ನನ್ನಲ್ಲೇ ಇಟ್ಕೋಬೇಕು. ಹೌದು, ಅದೇ ಸಂಸಾರ ಮಾಡೋದು. ಸಂಸಾರ ಮಾಡೋದು ಲಕ್ಷಣ. ಹುಡುಗಿ ಹೇಳ್ಕೊಳ್ಳೋದಕ್ಕೂ ಹುಡುಗ ಹೇಳ್ಕೊಳ್ಳೋದಕ್ಕೂ ನಮ್ಮ ಎದುರುಗಡೆ ಸೇವ್ ಮಾಡ್ತೀಯ ನೋಡು, ಅವಾಗ ನೀನು ಗಂಡ ಐತಿ. ಗಂಡಸು ಅಲ್ಲ, ಗಂಡ. ಗಂಡ ನಾ ಹೇಳಲ್ಲ, ಇನ್ನೊಬ್ರ ಮುಂದೆ ಬಿಟ್ಕೊಡ್ಬಾರ್ದು. ಚೆನ್ನಾಗಿ ನೋಡ್ಕೋತೀನಿ ನಾನು, ಸರಿನಾ? ಅದರಲ್ಲಿ ನನ್ನ ಗಂಡ ಅಂತೂ A+++. ಕಾಫಿ ನಿಜವಾಗ್ಲೂ ಚೆನ್ನಾಯ್ತಾ ಮಮ್ಮಿ? ತುಂಬಾ ಚೆನ್ನಾಗೈತಿ ಅಂತ ಹೇಳೋದು ನನ್ನ ಅಪ್ಪು. ಪದೇ ಪದೇ ಕೇಳಿದ್ರೆ ಇನ್ನೊಂದ್ಸಲ ಮಾಡಿಸ್ತಾರೆ. 7 ಗಂಟೆ ಟೈಮು ನಿದ್ದೆ, ಏನೋ ನಿದ್ದೆ ಬತ್ತೆಲ್ಲ ಕಾಲು ಹೊಡ್ತಾ ಒಂದು ಶಾಪಿಂಗ್ ಮಾಡ್ಬಿಟ್ಟು ಸಾಯ್ತಾ ಇದ್ದೀನಿ. ಕಾಲು ಹೊಡ್ತಾ ಪಾಪ ಅವಳು ಉಜ್ಗೊಟ್ಲು ಕಡಕ್ ಆಯ್ತಾ ಇದೆ. ಯಾರಮ್ಮ ಚೆನ್ನಾಗಿ ಅಮ್ಮ ನೀನು ದೇವರಾಣೆ ನಿಜ ಇಟ್ಟು ಹೇಳ್ಬಿಡು. ಅದು ಅವಳದಾಗ ಅವಳೇ ಕರೆಕ್ಟಾಗಿ ಬರ್ತಿದೆ. ಯಾಕೆ ಗೊತ್ತಾ, ಅವಳ ಪ್ರೆಷರ್ ನನಗೆ ಕರೆಕ್ಟಾಗಿರುತ್ತೆ. ನೀನು ಪ್ರೆಷರು ಅಂದ್ರೆ ನೀನು ಹುಡುಗ ಅಲ್ವಾ ಅಪ್ಪು. ಭಾವನೂ ನಂಗೆ ಗೊತ್ತಿಲ್ಲ, ಬೇಡ 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 ಬಾಬಾ ಬೇಕು ಅಂತಾನೆ ಓದ್ಬಾರ್ದು ಅಂತ ಅಂದ್ಬಿಟ್ಟೆ ಜ್ವರ ಇರ್ಬೋದು. ನೀನು ಹಂಗೆ ಮಾಡ್ತಾ ಇದ್ದಾರೆ. ಅಯ್ಯೋ ಮಮ್ಮಿ ಕರೆಕ್ಟ್ ಅಲ್ವಾ, ಈ ಥಾಟ್ ಬಂದಿದೆ ಅಂದ್ರೆ ಇವನಲ್ಲೂ ಅದೇ ಇರುತ್ತೆ. ಇಲ್ಲ ಕಣ. ಥ್ಯಾಂಕ್ಸ್ ಅಪ್ಪು, ಥ್ಯಾಂಕ್ಸ್. ಸರಿ ಆಯ್ತು, ಬಾಯಿ ಓದ್ಕೊಡ್ಬ ಮೆತ್ತಿಗೆ ಪ್ರೆಷರ್ ಕಮ್ಮಿ ಆಗಿ. ಎಕ್ಸ್ಕ್ಯೂಸ್ ಮೀ, ಅವಳು ಚೆನ್ನಾಗಿ ಓದ್ಕೊಡ್ತಾಳಲ್ವಾ? ಅಮ್ಮ ಅಪ್ಪು ಓದ್ತದ್ ನನಗಿಷ್ಟ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. See you all, good night. ಗುಡ್ ನೈಟ್, ಬೈ ಬೈ. See you all, good night, bye bye. ಇದು ಮಾಡು, ಅದು ನಮ್ಮ ಸ್ಟೈಲ್ ಅಪ್ಪು. ಪೀನಾ ಮಾಡು. 3, 2, 1 ಬಾಯ್. ಎಲ್ಲ ಕಾಪಿ ಮಾಡಿ. ಏನು ಕಾಪಿ ಇಲ್ಲ, ಸುಮ್ಮನೆ ಕೂತ್ಕೊಂಡು ನಿಮ್ಮಿಂದಲೇ ತಾನೇ ನಾವು ಬಂದಿದ್ದು. ನೀವು ಹೆಂಗೆ ಮಾಡ್ತೀರೋ ಹಂಗೆ ಮಾಡೋದು ನಾವು.